ಬಿಗ್ ಬಾಸ್ ಮೂಲಕ ಫೇಮಸ್ ಆಗಿದ್ದ ಲಾಯರ್ ಜಗದೀಶ್ ಇದೀಗ ಹೊಸ ಪಕ್ಷ ಕಟ್ಟಿದ್ದಾರೆ. ಕರ್ನಾಟಕ ಯಂಗ್ ಸ್ಟಾರ್ ಎಂದು ಪಕ್ಷಕ್ಕೆ ಹೆಸರಿಟ್ಟಿದ್ದು ಸುದ್ದಿಗೋಷ್ಠಿ ನಡೆಸಿ ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ 2028ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ತಮಿಳುನಾಡಿನಲ್ಲಿ ವಿಜಯ್ ರೀತಿ ಸಿಎಂ ಆಗ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಸದಾ ವಿವಾದಗಳಿಂದಲೇ ಸುದ್ದಿಯಾಗ್ತಿದ್ದ ಜಗದೀಶ್ ಹೊಸ ಪಕ್ಷದ ಬಗ್ಗೆ ಏನೇನು ಹೇಳಿದ್ರು ಅಂತ ನೋಡೋಣ ಬನ್ನಿ. ಕಳೆದ 2010ರಲ್ಲಿ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಹೋಮ್ ಮಿನಿಸ್ಟರ್ ಆರ್ ಅಶೋಕ್ ಮೇಲೆ ನಾನು ಲಾಸ್ಟ್ ವರ್ಲ್ಡ್ ಆಗಬೇಕಾದ್ರೆ ಹೊರಗಡೆ ಶುರು ಮಾಡಿದ್ರು, ಜೈಲಿಗೆ ಹಾಕಿದ್ರು. ಓಕೆ, ಸೊ ಏನೋ ಜನಗಳು ಒಳ್ಳೇದಾಗಲಿ ಅಂತ ಶುರು ಮಾಡಿದಂಥ ಈ ಹೋರಾಟ ಕಳೆದ 16 ವರ್ಷಗಳಲ್ಲಿ ಒಂದು ಪಕ್ಷವನ್ನ ಇಟ್ಕೊಂಡು ಜನರ ಮುಂದೆ ಬರಬೇಕು ಅಂತ ನಮ್ಮೆಲ್ಲರಿಗೂ ಅನ್ನಿಸ್ತು. ಸೊ ಆ ನಿಟ್ಟಿನಲ್ಲಿ ಓಕೆ, ನಾನು ಮುಂಚೆ ಆಮ್ ಆದ್ಮಿ ಪಕ್ಷದಲ್ಲಿ 2020ರಿಂದ ಕೆಲಸ ಮಾಡಿದೆ, ರಾಜ್ಯವ್ಯಾಪ್ತಿ ಸಂಘಟನೆ ಮಾಡಿದ್ದೆ. ಬಟ್ ಇವತ್ತಿನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, 3 ಪಕ್ಷಗಳಿದೆ, 3 ಪಕ್ಷಗಳು ಕೂಡ ಸಾಮಾನ್ಯ ಜನರು ಓಡ್ಬೇಕು, ಸಾಮಾನ್ಯ ಜನರ ತೆರಿಗೆ ಬೇಕು, ಸಾಮಾನ್ಯ ಜನರಿಗೆ ಕೊಡುವಂತ ಅಧಿಕಾರ ಇಟ್ಕೊಂಡು ಮಜಾ ಮಾಡಬೇಕು. ಕಳೆದ 40 ವರ್ಷದ ರಾಜಕೀಯದಲ್ಲಿ ಅದು ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಮಾಫಿಯಾ ರಾಜಕಾರಣಿಗಳು ಇವತ್ತು ನಮ್ಮ ದೇಶವನ್ನ, ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದಾರೆ. ಜನರಿಂದ ಜನರಿಗೋಸ್ಕರ, ಜನರಿಗಾಗಿ ಇರಬೇಕಾದಂತ ಸಂವಿಧಾನದ ಆಡಳಿತದಲ್ಲಿ ಇವತ್ತು ಮಾಫಿಯಾಗೋಸ್ಕರ ಮಾಫಿಯಾಗಳಿಂದನೇ ಆಗುವಂತ ಪರಿಸ್ಥಿತಿ ಬಂದಿದೆ. ನಮ್ಮೆಲ್ಲರೂ ಚಿಂತೆ ಏನಂತಂದ್ರೆ, ಈ ದೇಶ ಬಿಟ್ಟು ಹೊರಟೋಗ್ಬಿಡೋಣ ಅಥವಾ ಬದಲಾವಣೆ ಮಾಡೋಣ ಅಂತ. ಸಾಕಷ್ಟು ಬಾರಿ ಈ ದೇಶನ ಕೊರೆದು ಎಲ್ಲ ನಾವು ಬೇರೆ ಕಡೆ ಸಿಟಿಸನ್ಶಿಪ್ ತಗೊಂಡು ಯಾವ್ದಾದ್ರು ನಾವು ಫಿನ್ಲ್ಯಾಂಡ್, ಪೋಲ್ಯಾಂಡ್ ಎಲ್ಲ ನಾವು ಹೋಗಿ UK ಕೆಲ ಸೆಟ್ಲ್ ಆಗ್ಬಿಡೋಣ ಅಂತ ಅನ್ಕೊಂಡ್ವಿ. ಬಟ್ ಆದ್ರೆ ನಾವೇನೋ ಹೋಗ್ಬೋದು, ಇಲ್ಲಿರೋ ಬಡ ಜನರು ಏನ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡು ಸೊ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ಕೊಂಡು ನಾವೆಲ್ಲ ಸಣ್ಣ ಹಳ್ಳಿಗೆ ಬೆಳೆದವರು. ನಮ್ ದೇವೇಗೌಡರ ತರ ಏನು ನಮ್ದು ಯಾವ್ದು ಕುಟುಂಬ ರಾಜಕಾರಣ ಇಲ್ಲ, ನಮ್ಮಪ್ಪ ಲಾಯರ್ ಕೂಡ ಅಲ್ಲ. ಓಕೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಂದು 30 ಇಯರ್ಸ್ ಅನ್ನೋ ಏಜ್ ಅಲ್ಲಿ ಲಾ ಮಾಡಿ ಲಾಯರ್ ಆಗಿ ಇವತ್ತು ಕರ್ನಾಟಕದ ಒಂದಷ್ಟು ಜನ, ನಾನೇನು ಎಲ್ಲರೂ ಅಂತ ಹೇಳಕ್ ಹೋಗಲ್ಲ, ಒಂದಷ್ಟು ಜನ ಪ್ರೀತಿಯಿಂದ ವಕೀಲ್ ಸಾಬ್ ಅಂತಾರೆ, ಒಂದಷ್ಟು ಜನ ಪ್ರೀತಿಯಿಂದ ಜಗದೀಶ್ ಅವರು ಅಂತ ಹೇಳ್ತಾರೆ, ಒಂದಷ್ಟು ಜನ ಬಿಗ್ ಬಾಸ್, ಇನ್ಫ್ಯಾಕ್ಟ್ ನನಗೆ ತುಂಬಾ ದೊಡ್ಡ ಪ್ಲಾಟ್ಫಾರ್ಮ್ ಬಿಗ್ ಬಾಸ್ ಕೂಡ ಕೊಟ್ಟಿದೆ. ಸೊ ಇದಿಷ್ಟು ಕೊಟ್ಟಂತ ಒಂದು ಸಣ್ಣ ಹಳ್ಳಿಯಿಂದ ನನಗೆ ಗುರ್ತೇ ಇದ್ದಂತ 2010ರಲ್ಲಿ ಶುರು ಮಾಡಿದಂತ ಜರ್ನಿ ಇವತ್ತು 2026 ಕರ್ನಾಟಕದಲ್ಲಿ ಒಂದು 30,000 ಹಳ್ಳಿ ಇರ್ಬೋದು. ಒಂದು ಹಳ್ಳಿಗೆ ಹೋದ್ರೆ ಕನಿಷ್ಠ ನಮ್ಮ ಹೆಸರು ಹೇಳುವಂತ ನಮ್ಮ ಫ್ಯಾನ್ ಬೇಸ್ ಇದ್ದಾರೆ. ಹಾಗಾಗಿ ನಾವು ಅನ್ಕೊಂಡಿದ್ದೇನು ಅಂತಂದ್ರೆ, ಇವತ್ತು ರೈತರು ನೆಮ್ಮದಿಯಾಗಿಲ್ಲ, ವಿದ್ಯಾರ್ಥಿಗಳ ನೆಮ್ಮದಿ ಆಗಿಲ್ಲ, ಸಾಮಾಜಿಕ ನ್ಯಾಯ ಕೊಡುವಂತ ಯಾವುದೇ ಒಂದು ಗ್ಯಾರಂಟಿ ಇಲ್ಲ. ಅದು ಧರ್ಮಸ್ಥಳ ವಿಚಾರದಲ್ಲಿ ನಾವು ನೋಡಿದಂತ ಆಗಿರ್ಬೋದು. ಐ ಥಿಂಕ್ ಕಬ್ಬು ಬೆಳೆಗಾರರ ವಿಚಾರದಲ್ಲಿ 3 ಪಾರ್ಟಿಗಳು ಸಹ ಕಬ್ಬು ಬೆಳೆಗಾರರ ಪರವಾಗಿ ನಿಂತ್ಕೊಂಡಿಲ್ಲ. ಧಾರವಾಡದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಭರ್ತಿ ಮಾಡೋ ವಿಚಾರ ಆಗಿರ್ಬೋದು, ಅವರು ಪ್ರೊಟೆಸ್ಟ್ ಮಾಡಿ ನೋಡಿ. ನಿನ್ನೆ ಒಂದು 2-3 ದಿವಸ ಹಿಂದ್ಗಡೆ ಬೆಂಗಳೂರಲ್ಲಿ ಏನೋ ಗ್ಯಾಂಗ್ ರೇಪ್ ಆಗಿದೆ, ನಿನ್ನೆ ದಾವಣಗೆರೆಯಲ್ಲಿ ಗ್ಯಾಂಗ್ ರೇಪ್ ಆಗಿದೆ. 2025ರಲ್ಲಿ ಸುಮಾರು 700 ಗ್ಯಾಂಗ್ ರೇಪ್ಗಳಾಗಿದೆ ಕರ್ನಾಟಕದಲ್ಲಿ. 2024ರಲ್ಲಿ 4,000 ಪೋಸ್ಕೋ ಕೇಸ್ ಆಗಿದೆ. ಇವತ್ತು ರಾಜ್ಯ ಸರ್ಕಾರ 3 ಪಕ್ಷಗಳಲ್ಲಿದೆ. 2023ವರೆಗೂ ಬಿಜೆಪಿಯನ್ನ ಸಾಕಷ್ಟು ಗೋಳು ಇಟ್ಕೊಂಡು ಎಕ್ಸ್ಪೋಸ್ ಮಾಡ್ಕೊಂಡ್ ಬಂದ್ರೆ, ಪುಕ್ಸಟ್ಟೆ ಕಾಂಗ್ರೆಸ್ ಅವರು ಬಂದು ಅಧಿಕಾರ ಕೊಟ್ಕೊಂಡು ಅವ್ರಿಗಿಂತ ಕೆಟ್ಟ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಒನ್ಸ್ ಅಗೇನ್ ಕುಮಾರಸ್ವಾಮಿ ಅವರ JDS ಅಥವಾ ಬಿಜೆಪಿನ ಬಂದು ಆಡಳಿತ ಕೊಟ್ಕೊಂತಾರೆ. ಯುವಕರಿಗೆ, ಯುವ ಜನತೆಗೆ ಒಂದು ಜಾತಿ ಅಂತ ಇದೆ, ಏನಂತಂದ್ರೆ ಬಡವರು ಸಾಮಾನ್ಯ ಅನ್ನೋ ಒಂದು ಜಾತಿ ಇದೆ. ಆ ಜಾತಿ ಇವತ್ತು 97% ಆ ಜಾತಿ ಜನ ಈ ಕರ್ನಾಟಕದಲ್ಲಿ ಓಟ್ ಹಾಕ್ತಾರೆ, ತೆರಿಗೆ ಕಟ್ತಾರೆ, ಆದ್ರೆ ನೆಮ್ಮದಿಯಿಂದ ನಿದ್ರೆ ಮಾಡಲ್ಲ. ಅವ್ರ ಮುಖದಲ್ಲಿ ಒಂದು ಕಳೆ ಇಲ್ಲ. ಅವ್ರು ಸಾಲ ಮಾಡ್ಕೊಂಡು ಆ ನೆಮ್ಮದಿನ ಹಾಳು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಪಕ್ಕದ ರಾಜ್ಯದಲ್ಲಿ ಒಬ್ಬ ನಟ TVK ಅನ್ನೋ ಪಕ್ಷ ಹಿಡ್ಕೊಂಡ್ಬಂದು ಒಂದು ಬದಲಾವಣೆಯ ಸಂಕೇತವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅದನ್ನ ನೋಡಿದಾಗ ನಮ್ಗೆಲ್ಲ ಅನಿಸ್ತು, ವೈ ನಾಟ್ ಟೇಕ್ ಎ ಚಾನ್ಸ್, ಒಂದು ಬದಲಾವಣೆಗೋಸ್ಕರ ಒಂದು ಮಾಡೋಣ. ಆಮೇಲೆ ಇಷ್ಟು ದಿನ ನಾವೆಲ್ಲ ಮಾಡ್ಕೊಂಡ್ ಬಂದಿದ್ದು ಒಂದು ಹೋರಾಟವನ್ನ, ಈ ಹೋರಾಟದ ಒಂದು ಬದಿಯನ್ನ ಜೊತೆಲಿಟ್ಕೊಂಡು ಒಂದು ರಾಜಕೀಯ ಪಕ್ಷವಾಗಿ ನಮ್ಗೇನೋ ಇವತ್ತಿನ ಪರಿಸ್ಥಿತಿನಲ್ಲಿ ಒಂದು ರಾಜಕೀಯ ಪಕ್ಷ ಬೇಕಾಗಿದೆ. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ 30,000 ಹಳ್ಳಿಗಳಿದೆ, ಜನ ನಮ್ಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ. ಬಟ್ ಒಂದು ರಾಜಕೀಯ ಪಕ್ಷ ಬೇಕಾಗಿತ್ತು. ಹಾಗಾಗಿ ಶಾಬಾಜ್ ಅವರು 2023ರಲ್ಲಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ನಾವು ಕೂಡ ಒಂದು ಹೊಸ ಪಕ್ಷನ
ಒಂದು ರಿಜಿಸ್ಟರ್ ಮಾಡೋಣ ಅಂತ ಅನ್ಕೊಂಡಾಗ ಇಲ್ಲಣ್ಣ ಇದನ್ನೇ ತಗೊಂಡು ಮಾಡಿ ಪಕ್ಷ ಯಾವುದಾದ್ರೆ ಏನೋ ನಿಮ್ಮ ಯೋಚನೆಗಳು ಚೆನ್ನಾಗಿದೆ ಅಂತಂದ್ರು. ಹಾಗಾಗಿ ಯಾವ ರೀತಿ ಈ ಒಂದು ಯಂಗ್ಸ್ಟರ್ ಪಕ್ಷವನ್ನ ಇವತ್ತು ನನ್ನ ನಾಯಕತ್ವದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಈ ಒಂದು ಪಕ್ಷವನ್ನ ಜನರ ಮುಂದೆ ತರಬೇಕನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದರ ಒಂದು ಸಂಕೇತವೇ ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಚಿಕ್ಕದಾಗಿ ನಾವು ಯಾರಿಗೂ ಯಾವ ಜನಕ್ಕೂ ಕೂಡ ಹೇಳಿಲ್ಲ. ನನಗೆ ಮಧ್ಯಾಹ್ನನೇ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ್ದು. ಹಾಗಾಗಿ ಚಿಕ್ಕದಾಗಿ ಇದನ್ನ ಲಾಂಚ್ ಮಾಡಿ ದೊಡ್ಡ ಮಟ್ಟಕ್ಕೆ 2 ವರ್ಷ 2028ಕ್ಕೆ MLA ಚುನಾವಣೆಗಳಿದೆ. ಒಂದು ಬದಲಾವಣೆ ಬೇಕಾಗಿದೆ. ಅದು ನನಗೋಸ್ಕರ ಅಂತೂ ಅಲ್ಲ, ಬದಲಾವಣೆ ಕರ್ನಾಟಕದಲ್ಲಿ ಬೇಕಾಗಿದೆ. ರೈತರ ಆತ್ಮಹತ್ಯೆಗಳಾಗಿರ್ಬೋದು, 41,000 ಕೆರೆ ಇದೆ. 40 ವರ್ಷದಲ್ಲಿ ಇವ್ರು ಯಾರು ಕೂಡ ಉಳಿಯುತ್ತಿಲ್ಲ. ರೈತರು ಪಂಜಾಬಲ್ಲಿ ರೈತರು BMW ಕಾರಲ್ಲಿ ಓಡಾಡ್ತಾರೆ. ಕರ್ನಾಟಕದಲ್ಲಿ ಒಬ್ಬ ರೈತ BMW ಕಾರಲ್ಲಿ ಅಥವಾ ಒಂದು ಸಣ್ಣ ಗಾಡಿ ಓಡಾಡಿದ್ದು ನಾವು ನೋಡಿಲ್ಲ. ಕರ್ನಾಟಕದಲ್ಲಿ 45,000 ಶಾಲೆಗಳಿದೆ. ಎಲ್ಲ ಮಳೆ ಬಂದ್ರೆ ಬೀಳುವ ಪರಿಸ್ಥಿತಿಗಳಿದೆ. ಬಡವರಿಗೆ ಕ್ವಾಲಿಟಿ ಎಜುಕೇಶನ್ ಇಲ್ಲ, ಬಡವರಿಗೆ ಒಂದು ಕ್ವಾಲಿಟಿ ಹೆಲ್ತ್ ಕೇರ್ ಇಲ್ಲ. 78 ವರ್ಷದಿಂದ ಇವರು ಸಾವಿರಾರು ಕೋಟಿ ಆಸ್ತಿಗಳು ಮಾಡ್ಕೊಂಡ್ರೆ ಹೊರತು ಯಾರು ಕೂಡ ಸಾರ್ವಜನಿಕರಿಗೆ ಕೊಡುವಂತ ರೇಷನ್ಗೂ ಕೂಡ ಇವತ್ತು ತಿಂಗಳಗಟ್ಟಲೆ ವೇಟ್ ಮಾಡುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ. ಬದಲಾವಣೆ ಬೇಕಾಗಿದೆ ಅಂತ ನಮ್ಗೆಲ್ಲರಿಗೂ ಅನಿಸ್ತಾ ಇದೆ. ಹಾಗಾಗಿ ಈ ಒಂದು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಅಥವಾ ಯಂಗ್ಸ್ಟರ್ ಪಾರ್ಟಿಯನ್ನ ಇವತ್ತು ಕರ್ನಾಟಕದ ಈ ಒಂದು ವೋಟರ್ಸ್ಗೆ ಅಥವಾ ನಾಗರಿಕರಿಗೆ ಅನಾವರಣ ಮಾಡ್ತಾ ಇದೀವಿ ಅಂತ ಹೇಳುತ್ತಾ ಐ ಥಿಂಕ್ ಆ ಒಂದು ಶುಭ ಸಂದರ್ಭಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಎಲ್ಲ ಬೇಕಾಗಿದೆ. ಮಾಧ್ಯಮನೇ ನಾವ್ಯಾರು ಸಾರ್ವಜನಿಕರು ನಮ್ಮ ಜೊತೆ ಬಂದಿರೋ ತುಂಬಾ ಕಡಿಮೆ. ನಾವೆಲ್ಲ ಮಾಧ್ಯಮ ಮಿತ್ರರಿಗೆ ಹೇಳಿದ್ದು ನಿಮ್ಮ ಮುಖಾಂತರ ಈ ಒಂದು ಪಕ್ಷವನ್ನ ಸಾರ್ವಜನಿಕಗೊಳಿಸ್ತಾ ಇದ್ದೀವಿ. ನಮ್ಗೆ ಇದೇ ರೀತಿಯ ಒಂದು ಸಪೋರ್ಟ್ ಅನ್ನ ಕರ್ನಾಟಕದ ನಮ್ಗೆ ಸಿಕ್ಕಿದೆ. ನಾನು ಆಮ್ ಆದ್ಮಿ ಪಾರ್ಟಿಗೆ 2020ರಿಂದ 23 ಕೆಲಸ ಮಾಡಿದೆ. ಬಟ್ ಏನಂತಂದ್ರೆ ಅಲ್ಲಿ ಮೂಲೆ ಗುಂಪು ಮಾಡಿ ಸೆಡಿ ಹಾಕಿದ್ರು. ಹಾಗಾಗಿ ಬಿಟ್ಟು ಸುಮ್ಮನೆ ಇದ್ವಿ. ಈಗ ಕರ್ನಾಟಕದಲ್ಲಿ ಈ ಒಂದು ಮಾಫಿಯಾ ರಾಜಕಾರಣವನ್ನ ಬದಿಗಟ್ಟಲೇಬೇಕು. ಐ ರಿಪೀಟೆಡ್ಲಿ ಸೇ ಇಟ್ಸ್ ಮಾಫಿಯಾ ರಾಜಕಾರಣ. ನನ್ಗೆ ಹೇಳಕ್ಕೆ ಏನೂ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ಬಂದಿರೋರೆಲ್ಲ ಅವ್ರವ್ರ ಮನೆಯವರು ಮಕ್ಕಳು ವಂಶ ಪಾರಂಪರ್ಯವಾಗಿ ಆಡಳಿತ, ಓಕೆ, ಜಾತಿ ಧರ್ಮದ ಹೆಸರಲ್ಲಿ ಆಡಳಿತ, ಓಕೆ, ಇವತ್ತು ಸ್ಕೂಲ್ ಮಕ್ಕಳನ್ನು ಬಿಡ್ತಾ ಇಲ್ಲ. ಹಿಜಾಬ್ ಮತ್ತೆ ಕೇಸರಿ ಸಾಲನ ಹೆಸರಲ್ಲಿ 99% ಇವತ್ತು ರಾಜಕಾರಣಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಬೇರೆ UK, ಕೆನಡಾ, ಬೇರೆ ದೇಶಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ಓದ್ತಾ ಇದ್ದಾರೆ. ಆದರೆ ಸಾಮಾನ್ಯ ಜನರ ಮನೆ ಹೋಗುವಂತ ಶಾಲೆಗಳಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಮಕ್ಕಳನ್ನ ಹೊಡೆದು ಇವತ್ತು ಬೀದಿ ಕಳಿತಾ ಇದ್ದಾರೆ. ವಿ ವಾಂಟ್ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬೇಕಾಗಿದೆ. ಟೋಲ್ಗೇಟ್ ರಸ್ತೆಗಳಲ್ಲಿ ಟೋಲ್ಗೇಟ್ ಇದೆ, ಟೋಲ್ಗೇಟ್ ಮುಕ್ತ ಕರ್ನಾಟಕ ಬೇಕಾಗಿದೆ. ಡ್ರಗ್ ಮುಕ್ತ ಡ್ರಗ್ ಮಾಫಿಯಾಗಳು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಮಟ್ಟಕ್ಕೆ ಬಂದಿದೆ. ಡ್ರಗ್ಗಳಿಂದ ರೇಪ್ಗಳು ಜಾಸ್ತಿ ಆಗ್ತಾ ಇದೆ. ವಿ ವಾಂಟ್ ಡ್ರಗ್ ಮುಕ್ತ ಕರ್ನಾಟಕದಲ್ಲಿ ಬೇಕಾಗಿದೆ. ಆಮೇಲೆ ಇವತ್ತು ಲೂಟಿ ಮಾಡುವಂತ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಮಗೆ ಬೇಕಾಗಿದೆ. ಹಾಗಾಗಿ ಒಂದು ಲೆಕ್ಕಾಚಾರ ಬೇಕಾಗಿದೆ. ಇವತ್ತಿನ ರಾಜಕೀಯದಲ್ಲಿ ಒಂದಷ್ಟು ನವಚೇತನಗಳು ದೊಂಬು ತಾಕತ್ತಿರೋರಿಗೆ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿದೆ. ಕಳೆದ 16 ವರ್ಷದಲ್ಲಿ ಯಾವ ಪಕ್ಷದವರು ನಮ್ಮನ್ನ ಕರೆದಿಲ್ಲ. ಏನಕ್ಕೆ ಅಂತಂದ್ರೆ ನಾವು ಹೋದ್ರೆ ಅವ್ರನ್ನ ತಿಂದ್ಕೊಂಡ್ಬಿಡ್ತೀವಿ ಅಂತ, ನಾನು ಹೋದ್ರೆ ತಿಂದ್ಕೊಂಡ್ಬಿಡ್ತೀನಿ ಅಂತ. ಹಂಗಾಗಿ ನಾನೇ ಒಂದು ಪಕ್ಷವನ್ನ ಜನರ ಮುಂದೆ ತಗೊಂಡೋಗಿ ನಮ್ಮಂತ ಅಂದ್ರೆ ಯಾವ ಪಕ್ಷದಲ್ಲಿ ಯಾರನ್ನ ಕರೆಯಲ್ಲ ಅಂತವ್ರಿಗೆ ಈ ನಮ್ಮ ಪಕ್ಷಕ್ಕೆ ಕರ್ಕೊಂಡ್ಬಂದು ಸಾಮಾನ್ಯ ಜನರನ್ನ ನಿಲ್ಸಿ, ಬರೀ ನಿಲ್ಸೋದಲ್ಲ. ನಾನು ಇವತ್ತು ಆಲ್ಟರ್ನೇಟಿವ್ ಆಗಿ KRS ಪಕ್ಷ ಪ್ರಜಾಕೀಯ 2 ಇದೆ. ನಾವೇನು ಅವ್ರನ್ನ ತಳ್ಳಾಗ್ತಾ ಇಲ್ಲ. ಬಟ್ ಬಡವರ ಮಕ್ಕಳನ್ನ ತಗೊಂಡ್ಬಂದು ಚುನಾವಣೆ ನಿಲ್ಲಿಸಿ 200-300 ಓಟ್ ತಗೊಂಡ್ರೆ ಬದಲಾವಣೆ ಆಗಲ್ಲ. ಗೆಲ್ಲಿಸಿದಾಗ ಮಾತ್ರ, ಈ ಕರ್ನಾಟಕದಲ್ಲಿ ಗೆದ್ದಾಗ ಮಾತ್ರ ಬದಲಾವಣೆ ಆಗುತ್ತೆ. ಯಾವ ರೀತಿ TDK ಜೋಸೆಫ್ ವಿಜಯ್ ಅವರು ಒಂದು ಬಿರುಗಾಳಿಯ ಕೃಷಿ ಗೆದ್ಕೊಂಡ್ಬಂದ್ರು. ಪ್ರಯತ್ನ ಮಾಡ್ತೀವಿ, ಆಗುತ್ತೆ ಬಿಡುತ್ತೆ ನಾವು ಹೇಳಲಿಕ್ಕಾಗಲ್ಲ, ಮುಂದಿನ ಭವಿಷ್ಯ ನಾವು ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ 2028ಕ್ಕೆ 3 ಪಕ್ಷಗಳ ನಿದ್ರೆಯನ್ನ ಖಂಡಿತವಾಗಿ ಕೆಡಿಸ್ತೀವಿ. ಯುವಚೇತನವನ್ನ, ಈ ನವ ಯುವಕರನ್ನ, ಯುವತಿಯರನ್ನ ಮತ್ತೆ ಒಂದು ಸ್ವಚ್ಛ ರಾಜಕೀಯ ಮಾಡ್ಕೊಳ್ಳಿಕ್ಕೆ ಈ ಮಾಫಿಯಾ ರಾಜಕಾರಣದ ವಿರುದ್ಧ ತಂದೆ ತರ್ತೀವಿ. 2 ವರ್ಷ ಸಮಯ ಇದೆ. ಜಿಲ್ಲೆಯ ಚುನಾವಣೆಗಳಿದೆ. ಜಿಲ್ಲೆ ಚುನಾವಣೆ ಆಗಿರ್ಬೋದು. ಡೆಫಿನೆಟ್ಲಿ ಕಾಂಗ್ರೆಸ್ ಪಕ್ಷ ಜಿಲ್ಲೆ ಚುನಾವಣೆಗೆ ಟಿಕೆಟ್ ಬೇಕು ಅಂದ್ರೆ 50,000 ಕಾಯ್ತಾರೆ. ಸಾಮಾನ್ಯ ಜನರ ಹತ್ರ 50,000 50 ರೂಪಾಯಿ ಕೂಡ ಕೆಲವೊಂದು ಟೈಮ್ ಗತಿ ಇರಲ್ಲ. ಹಂಗಂದ್ರೆ ದುಡ್ಡಿಲ್ದವನು ಯಾವುದೇ ಅಂದ್ರೆ ನೈತಿಕ ಮೌಲ್ಯ ಏನಂತಂದ್ರೆ ಕೋಟ್ಯಾಂತರ ರೂಪಾಯಿ ಬೇಕಾಗಿದೆ ಅಂತ. ಇವನ್ JDS ಪಕ್ಷ ಮತ್ತೆ MLCಗೆ ನಿಂತ್ಕೊಂಡಿರೋದು 147 ಕೋಟಿ ಡಿಕ್ಲೇರ್ ಮಾಡಿರುವಂತ ಗೋವಿಂದರಾಜು ಅಂತವ್ರನ್ನ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ದು ನಿಮ್ಮಪ್ಪ ರಾಜಕೀಯದಲ್ಲಿ ಇದ್ರು, MP MLC ಆಗಿದ್ರೆ ಇವತ್ತು ನಮ್ಗೆ ಜಾಗ ಇದೆ. ನಮ್ ತರ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೆ
ರಾಜಕೀಯದಲ್ಲಿ ವಿಧಾನಸೌಧದಲ್ಲಿ ಯಾವುದೇ ಜಾಗ ಇಲ್ಲ ಅನ್ನೋದು ಇವತ್ತಿನ ಮಾಫಿಯಾ ರಾಜಕಾರಣಿಗಳ ಒಂದು ಒಂದು ಐ ಥಿಂಕ್ ಒಂದು ದಿಟ್ಟ ಸೂಚನೆ ಆಗಿದೆ. ಹಾಗಾಗಿ ಬಡವರ ಮಕ್ಕಳು, ಸಾಮಾನ್ಯ ಜನರ ಮಕ್ಕಳು MLAಗೆ ಬರಬೇಕು, ಜನ ಓಟ್ ಹಾಕ್ತಾರೆ. ಆ ರೀತಿಯ ಒಂದು ಸಂಘಟನೆ ನಾವು ಮಾಡ್ತೀವಿ. ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಅಕ್ರಾಸ್ ಕರ್ನಾಟಕ ಒಂದು ದೊಡ್ಡ ಸಂಘಟನೆಯನ್ನ ಮಾಡ್ತೀವಿ. ಹಳ್ಳಿಯಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಇದನ್ನ ಮಾಡ್ತೀವಿ. ಜನರು ನಮ್ಗೆ ಸಪೋರ್ಟ್ ಕೊಡ್ತಾರೆ. ಇವತ್ತಾನೆ ಕಂಡ್ಬಿಡ್ತಾ ಇದೀವಿ, ಇವತ್ತು ಒಂದು ರೀತಿಯ ಹೊಸ ಒಟ್ಟನ್ನ ಈ ಒಂದು ಐ ಥಿಂಕ್ ಯಂಗ್ಸ್ಟರ್ ಪಾರ್ಟಿಯ ಮೂಲಕ ಒಂದು ಹೊಸ ರಾಜಕೀಯ ಚಳವಳಿಯನ್ನ ತರ್ತಾ ಇದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆಮೇಲೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತ ಎಲ್ಲ ನಮ್ಮ ಸಪೋರ್ಟರ್ಸ್ ಆಗಿರ್ಬೋದು, ನಮ್ಮ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸೇರಿ ಬದಲಾವಣೆ ಮಾಡಬೇಕು ಅಂದ್ರೆ ಜೊತೆ ಸೇರಿ ಬದಲಾವಣೆ ಮಾಡೋಣ ಅಂತ ಹೇಳುತ್ತಾ ನನ್ನ 2 ಮಾತು ಹೇಳೋಕೆ ಸಾಕಷ್ಟು ಮಾತಾಡಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.